ಇರುವ 2 ದಾಳಗಳನ್ನ ಒಂದು ಬಾರಿ ಎಸೆಯಲಾಗಿದೆ. ಮೇಲೆ ಬರುವ ಸಂಖ್ಯೆಗಳ ಮೊತ್ತ 7ಕ್ಕಿಂತ ಹೆಚ್ಚು ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ 2 ದಾಳಗಳನ್ನ ಎಸೆದಾಗ ಒಟ್ಟು ಫಲಿತಾಂಶಗಳು ಎನ್ ಆಫ್ ಎಸ್ ಎಷ್ಟಾಗತ್ತೆ? 36 ಆಗತ್ತೆ ಅಲ್ವಾ? ಸೊ ಇಲ್ಲಿ ಮೊತ್ತ 7ಕ್ಕಿಂತ ಹೆಚ್ಚು ಬರುವ ಅನುಕೂಲಕರ ಫಲಿತಾಂಶಗಳನ್ನ ಗುರುತಿಸಬೇಕು. ಸೊ 7ಕ್ಕಿಂತ ಹೆಚ್ಚು ಅಂದ್ರೆ 8, 9, 10, 11, 12 ಇಲ್ಲಿ ತನಕ ಬರುತ್ತೆ ಅಲ್ವಾ? ಸೊ ಇದಕ್ಕಿಂತ ಜಾಸ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾಕಂದ್ರೆ ಇಲ್ಲಿ 2 ದಾಳಗಳಲ್ಲಿ ಗರಿಷ್ಠ ಸಂಖ್ಯೆ ಏನ್ ಹೇಳಿ 6 ಆಗಿದೆ. ಸೊ ಇಲ್ಲಿ ಮೊತ್ತ 8 ಬರುವಂತಹ ಸಂಭವನೀಯತೆ ಏನು? ಯಾವುದು? ಇವೆಂಟ್ ಘಟನೆ ಯಾವ್ದಾಗತ್ತೆ? 2,6, 3,5, 4,4, 5,3, 6,2 ಇಷ್ಟು ಬರುತ್ತೆ. ಎಷ್ಟು? 8 ಬರುವಂತದ್ದು ಎಷ್ಟಾಯ್ತು? 5 ಆಯ್ತಲ್ವಾ? ಸೊ ಅದೇ ರೀತಿ 9 ಬರುವಂತದ್ದು 3,6, 4,5, 5,4, 6,3 ಸೊ ಇಷ್ಟು ಬರುತ್ತೆ. ಎಷ್ಟು? ಟೋಟಲ್ 4 ಬರುತ್ತೆ. ಅದೇ ರೀತಿ 10 ಬರುವಂತದ್ದು 4,6, 5,5, 6,4 ಟೋಟಲ್ ಎಷ್ಟು ಫಲಿತಾಂಶಗಳು ಬರುತ್ತೆ? 3. 11 ಬರುವಂತದ್ದು 5,6, 6,5 ಎಷ್ಟು ಬರುತ್ತೆ? 2. 12 ಬರುವಂತದ್ದು 1, 6 ಮತ್ತೆ 6 ಬಿದ್ರೆ ಸೊ 12 ಆಗತ್ತೆ. ಒಂದು ಫಲಿತಾಂಶ ಬರುತ್ತೆ. ಹಾಗಾದ್ರೆ ಒಟ್ಟು ಅನುಕೂಲಕರ ಫಲಿತಾಂಶಗಳ ಸಂಖ್ಯೆ ಎಷ್ಟಾಯ್ತು ಹೇಳಿ? 15 ಆಯ್ತು ಅಲ್ವಾ? ಸೊ 5 + 4 + 3 + 2 + 1 5, 10, 14, 15 ಆಗತ್ತೆ. ಸೊ ಇಲ್ಲಿ ನಾವು ಸಂಭವನೀಯತೆಯನ್ನು ಲೆಕ್ಕಾಚಾರ ಹಾಕಿದಾಗ ಪಿ ಆಫ್ ಇ ಇಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ 36 ಆಗತ್ತೆ ಮಕ್ಕಳೇ. ಸೊ ಇಲ್ಲಿ 3 5 15, 3 12 ಸೊ ಇಸ್ ಈಕ್ವಲ್ ಟು 5/12 ಆಗತ್ತೆ.